ಮನೆಯಲ್ಲಿ ಎಲ್ರು ಪ್ರತಿ ಸತಿ ಹೊರಗೆ ಯಾರೋ ಹೋಗ್ಬೇಕು ಅಂತ ಕೇಳಿದಾಗ ನೀವೇನಾದ್ರೂ ನಾಮಿನೇಷನ್ ಅಲ್ಲಿ ಇದ್ರಿ ಅಂತಂದ್ರೆ ನಿಮ್ ಹೆಸರು ತಗೊಂತಾರೆ. ಹೊರಗಡೆನೂ ಒಂದ್ ಮಾತಿತ್ತು, ಏನು ಅಂತಂದ್ರೆ ಈ ವಾರ ಸ್ಪಂದನ ಬರ್ಬೋದು ಅಂತ ಬಹುಶಃ ಒಂದ್ 4-5 ವಾರದಿಂದಾನೇ ಹೇಳ್ತಾ ಇದ್ರು. ಬಟ್ ಅಭಿಷೇಕ್ ಇಲ್ಲಿ ಬಂದಾಗ ಒಂದ್ ಮಾತು ಹೇಳಿದ್ರು, ಇವಾಗ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಎಲ್ರು ನಾವೇನ್ ಒಲಿಂಪಿಕ್ಸ್ ಅಲ್ಲಿ ಆಡ್ಕೊಂಡ್ ಬಂದಿರೋರಲ್ಲ, ನಮ್ಗೆ ಎಷ್ಟು ಸಾಧ್ಯನೋ ನಾವ್ ಅಷ್ಟೇ ಆಡ್ತೀವಿ. ಇವನ್ ಸ್ಪಂದನ ಕೂಡ ಅಷ್ಟೇ ಆಡ್ತಾ ಇರೋದು ಅಂತ. ಆದ್ರೆ ಇಷ್ಟೆಲ್ಲ ಅಂದ್ರೆ ಇವಾಗ ಅಭಿಷೇಕ್ ಮಾತನ್ನ ಹೊರಗೆ ತೆಗ್ದಿಟ್ರು, ಯಾಕಂದ್ರೆ ಅವ್ರು ನಿಮ್ ಫ್ರೆಂಡ್, ಈ ಮನೆ ಹೊರಗಡೆ ಹೇಳ್ತಿದ್ದವ್ರು, ಒಳಗಡೆ ಹೇಳ್ತಿದ್ದವ್ರು, ಇದೆಲ್ಲವನ್ನೂ ಮೀರಿ ಸ್ಪಂದನ ಯಾವ ಕಾರಣಕ್ಕೆ ಸೇವ್ ಆಗ್ತಿದ್ರು ಅಂತ ಅನ್ಸತ್ತೆ ನಿಮಗೆ? ನನಗೆ ಒಳಗಡೆ ನಾನು ಅನ್ಕೋತಾ ಇದ್ದು ನಾನು ಎಲ್ಲದಕ್ಕೂ ಸೂಕ್ತ ಕಾರಣಗಳು ಕೊಡ್ತಿದ್ದೆ ಅಂತ ಅನ್ಸುತ್ತೆ. ಅಂಡ್ ನಾನ್ ಬಿಗ್ ಬಾಸ್ ಅನ್ನು ನೋಡಿದ್ದು ಕೂಡ ನಮ್ ವ್ಯಕ್ತಿತ್ವ ಅಂತ ಏನ್ ಹೇಳ್ತೀವಿ ಆ ವ್ಯಕ್ತಿತ್ವ ಕಾಣಿಸದೆ ನಾವು ಕೊಡೋ ಕಾರಣದಲ್ಲಿ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ನಂಗೆ ಹೊರಗಡೆ ಅಫ್ಕೋರ್ಸ್ ಮನೇಲಿ ಫಿಸಿಕಲ್ ಟಾಸ್ಕ್ ಆಡೋವಾಗ ನಾನು ಅಷ್ಟು ಚೆನ್ನಾಗಿ ಆಡ್ತಿರ್ಲಿಲ್ಲ ಅಂತ ಅನ್ಸ್ತಿತ್ತು. ಬಟ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ ಯಾವ ಟಾಸ್ಕ್ ಅಲ್ಲಿ ನಾನು ತುಂಬಾ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟೆ ಅಂತ. ಬಟ್ ಫಿಸಿಯೋಲಾಜಿಕಲಿ ನಾನು ಹೆಂಗಿದ್ದೀನಿ ಅದ್ರ ಪ್ರಕಾರ ನಾನು 100% ನನ್ನ ಶಕ್ತಿ ಮೀರ ಆಡಿದೀನಿ. ಸೊ ಸೂಕ್ತ ಕಾರಣಗಳು ನಾನು ಕೊಡ್ತಿದ್ದೆ ಅಂತ ನನಗನ್ಸ್ತಿತ್ತು. ಅದ್ರಲ್ಲಿ ನಾವ್ ಯಾರು ಅಂತ ಬಿಕಾಸ್ ನಾನ್ ಬೇರೆ ಕಂಟೆಸ್ಟೆಂಟ್ಸ್ ನ ನೋಡ್ತಿದ್ದು ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾವುದೇ ಒಂದು ಪ್ಲಾಟ್ಫಾರ್ಮ್ ಸಿಕ್ತಾಗ ಕಳಪೆ ಆಗ್ಲಿ, ಉತ್ತಮ ಆಗ್ಲಿ, ಒಂದ್ ಚಟುವಟಿಕೆ ಆಗ್ಲಿ, ಅವಾಗ ಯಾರಿಗೆ ಏನ್ ಕಾರಣ ಕೊಡ್ತಿದ್ರು ಅನ್ನೋದ್ರಲ್ಲಿ ನನಗೆ ಅವ್ರ ವ್ಯಕ್ತಿತ್ವ ಅರ್ಥ ಆಗ್ತಿತ್ತು. ಸೊ ಪ್ರಾಬಬ್ಲಿ ನಾನು ಸೂಕ್ತ ಕಾರಣಗಳು ಕೊಡ್ತಿದ್ದೆ. ಮೋಸ್ಟ್ ಆಫ್ ದ ಟೈಮ್ ಅದು ಹೊರಗಡೆ ನಾನು ಯಾರು ಅಂತ ಗೊತ್ತಾಗಿದೆ ಅಂತ ಅನ್ಸ್ತಿತ್ತು. ಬಹುಶಃ ನಿಮ್ಮಷ್ಟು ಟಾಸ್ಕ್ ಬುಕ್ ನ ಓದಿರೋರು ಇಷ್ಟು ಸೀಸನ್ ಅಲ್ಲಿ ಯಾರು ಇರ್ಲಿಲ್ಲ ಅನ್ಸುತ್ತೆ. ಇಷ್ಟು ಸೀಸನ್ ಅಲ್ಲಿ ಕನ್ನಡ ಓದಕ್ ಬರ್ದೇ ಇರೋ ಕಂಟೆಸ್ಟೆಂಟ್ಸ್ ಇಷ್ಟೊಂದ್ ಜನ ಇರ್ಲಿಲ್ಲ ಅನ್ಸುತ್ತೆ. ಹೌದಾ? ತುಂಬಾ ಜನಕ್ಕೆ ಓದಕ್ ಬರಲ್ಲ ಒಳಗೆ? ತುಂಬಾ ಜನಕ್ಕೆ ಓದಕ್ ಬರ್ತಿರ್ಲಿಲ್ಲ, ಅಂದ್ರೆ ಓದ್ತಿರ್ಲಿಲ್ಲ. ಅವರು ಇನಿಷಿಯಲಿ ಹೆಸರಾಕಿ ಕಳಿಸ್ತಿರ್ಲಿಲ್ಲ, ಆಮೇಲೆ ಹೆಸರಾಕಿ ಕಳಿಸ್ತಿದ್ರು. ಎಷ್ಟು ಪರ್ಟಿಕ್ಯುಲರ್ ಆಗ್ಬಿಟ್ಟಿದ್ದಾರೆ. ಸ್ಪಂದನ, ಕಾವ್ಯ, ಅಶ್ವಿನಿ ಮ್ಯಾಮ್ ಒಬ್ರು ಓದ್ತಿದ್ರು. ಜಾನ್ವಿ ಇದ್ದಾಗ ಜಾನ್ವಿ ಓದ್ತಿದ್ರು, ಧ್ರುವ್ ಅಂತ ಓದ್ತಿದ್ರು ಅಷ್ಟೇ. ಸೊ ಹಂಗಾಗಿ ಸ್ಪಂದನ ಹೆಸರು ಹೆಚ್ಚು ಬರ್ತಾ ಇತ್ತು.